ಅಥಣಿ ಪಟ್ಟಣದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಅದೇ ರೀತಿ ಅಥಣಿ ಪಟ್ಟಣದಲ್ಲಿ ದಿನನಿತ್ಯ ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೂ ಅಂಬೇಡ್ಕರ್ ಸರ್ಕಲ್ನಿಂದ ವಿಜಯಪುರ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಹೋಗುವುದು ಸಹಜವಾಗಿದ್ದು, ನಾಯಿಗಳಿಂದ ಸಾವಿರಾರು ಪ್ರಯಾಣಿಕರಿಗೆ ಆತಂಕ ಸೃಷ್ಟಿಯಾಗಿದೆ. ಅದೇ ರೀತಿ ದಿನನಿತ್ಯ ಹೋಗುವ ಶಾಲಾ ಮಕ್ಕಳಿಗೂ ಕೂಡ ಆತಂಕ ಉಂಟಾಗ್ತಾ ಇದೆ. ಇದರಿಂದ ಎಷ್ಟೋ ಬೈಕ್ ಸವಾರರು ಕೂಡ ಬಿದ್ದು ಗಾಯಗೊಂಡಿದ್ದಾರೆ. ಇದೇ ಚಳಿಗಾಲದ ಸಮಯದಲ್ಲಿ ಅಥಣಿ ತಾಲೂಕಿನ ಎಲ್ಲಾ ಕಾರ್ಖಾನೆಗಳು ಚಾಲ್ತಿಯಾಗಿದ್ದು, ಇದರಿಂದ ಟ್ರ್ಯಾಕ್ಟರ್ ಹೆಚ್ಚಿನ ರೀತಿಯಲ್ಲಿ ಹೋಗ್ತಾ ಇದ್ದು, ಇದರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯಭಾಗದಲ್ಲಿ ನಾಯಿಗಳು ಕೂಡ ಹೋಗಿ ಬರುವ ವಾಹನದಲ್ಲಿ ಸವಾರರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ನೋಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಕುಳಿತುಕೊಂಡಿರುವುದು ನೋಡಿ, ಇವರೇನು ಅಧಿಕಾರಿಗಳ ಅಥವಾ ಯಮದೂತರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ.